Hi friends, welcome to Cadd. I am Suresh. So ಇವತ್ತಿನ ವಿಡಿಯೋದಲ್ಲಿ ನಿಮಗೆ Adobe Illustrator ಅಲ್ಲಿ ನಿಮಗೆ ಡಿಫ್ರೆಂಟ್ ಆಫ್ ಶೇಪ್ಸ್ ಆ್ಯಂಕರ್ ಹೇಗೆ ಚೇಂಜ್ ಮಾಡೋದು ಆ್ಯಂಕರ್ ಪಾಯಿಂಟ್ಸ್ ಅನ್ನೋದ್ರ ಜೊತೆಗೆ ಒಂದು ಬ್ರಷ್ ಡಿಸೈನ್ಸ್ ಸ್ಟ್ರೈಟ್ ಲೈನ್ ಮೇಲೆ ಹೇಗೆ ವರ್ಕ್ ಮಾಡ್ತೀವಿ ಅಂತ ಈ ಥರ ಹೇಳ್ತಾ ಹೋಗ್ತೀನಿ. ಸೊ ಆ ಥರ ಶೇಪ್ಸ್ಕೊಂಡು ನೋಡ್ತಾ ಹೋಗೋಣ. ಈಗ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು 3D ಎಫೆಕ್ಟ್ ಒಂದು ಲೈನ್ ಮೇಲೆ ವರ್ಕ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದೆ, ಬ್ರಷಸ್ ಡಿಸೈನ್ಸ್. ಅದೇ ಥರ ಆರೋ ಮಾರ್ಕ್ ಡಿಸೈನ್ಸ್ ಎಲ್ಲ ಚೇಂಜ್ ಮಾಡೋದಾದ್ರೆ ಹೇಗೆ ನೋಡ್ತೀನಿ ಅಂತ ಹೇಳೋದಾದರೆ, ಸೊ ಇಲ್ಲೇನು ಮಾಡ್ತೀನಿ ಅಂದರೆ ನಾನು ಸ್ಟ್ರೋಕ್ ಸೈಜು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಆ ಥರ ನಿಮ್ಗೆ ಏನು ಸೈಜ್ ಬೇಕಾ ಆ ಥರ ಸೈಜ್ಗೆ. ಸೊ ನಾನು ಆಲ್ರೆಡಿ ಸ್ಟ್ರೋಕ್ ಬೇಕಾದ್ರೆ ಲಾಸ್ಟ್ 3 ವೀಡಿಯೋಸಲ್ಲೆಲ್ಲ ಮಾತಾಡಿದ್ದೀನಿ. ಸೊ ಅದೇ ಥರ ಇಲ್ಲಿ ತಗೊಂಡಿದ್ದೀನಿ. ಅದ್ರ ಮೇಲೆ ನಿಮಗೆ ಬೇರೆ ಬೇರೆ ಬ್ರಷ್ ಡಿಸೈನ್ಸ್, ನಿಮ್ಗೆ ಯಾವ ಥರ ಬ್ರಷ್ ಡಿಸೈನ್ಸ್ ಬೇಕಾಗುತ್ತೆ ಅನ್ನೋದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇದೇ ಥರ ನಮಗೆ ಇನ್ನೂ ಬೇರೆ ಬೇರೆ ಶೇಪ್ಸ್ ಚೇಂಜ್ ಮಾಡೋದಾದರೆ ಹೇಗೆ ಹಾರೋ ಮಾರ್ಕ್ ಒಂದು ನೋಡಿ, ನಾನು ತಗೊಂಡಿದ್ದು ಒಂದು ಸ್ಟ್ರೈಟ್ ಲೈನ್ ಆಲ್ರೆಡಿ ಶೇಪ್ಸಲ್ಲಿ ಬ್ರಷಸ್ ಡಿಸೈನ್ಸಲ್ಲಿ ಹೇಗೆ ಚೇಂಜ್ ಆಯಿತು ಅಂತ ಗೊತ್ತಾಯಿತು ವೇರಿಯಬಲಲ್ಲಿ. ಈಗ ಅದೇ ಥರ ಬ್ರಷ್ ಡೆಫಿನೇಷನ್ ಆ ಥರ. ಸೊ ನಿಮಗೆ ಆ ಥರಲ್ಲಿ ಆರೋ ಮಾರ್ಕ್ ಡಿಸೈನ್ಸ್ ಥರ ಬೇಕಾ, ಯಾವ ಥರ ಬೇಕು ನೋಡಿ, ತುಂಬ ಡಿಸೈನ್ಸ್ ಇದೆ ನಿಮಗೆ ವಿತ್ ಕಲರ್ ಕಾಂಬಿನೇಷನಲ್ಲಿ ಅಥವಾ ಬೇರೆ ಬೇರೆ ಎಫೆಕ್ಟ್ಸಲ್ಲಿ ಇರುತ್ತೆ. ಸೊ ನೀವು ಎನಿ ಒಂದು ಡಿಸೈನ್ ನೀವು ಯಾವ್ದು ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲದಕ್ಕೂ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ನಿಮ್ಗೆ ಇನ್ನೂ ಬೇರೆ ಬೇರೆ ಆರೋ ಡಿಸೈನ್ ಬೇಕಂದರೆ ನೋಡಿ, ಇದು ಏನಿರುತ್ತೆ ಇದರಲ್ಲಿ ಯಾವ್ದಾರು ಬೇಡ ಅಂದರೆ ಡಿಲೀಟ್ ಮಾಡೋ ಆಪ್ಷನ್ಸ್ ಇರುತ್ತೆ ಅಥವಾ ಇದು ಮಾಡೋದಿರುತ್ತೆ. ಇಲ್ಲಿ ಆರೋ ಮಾರ್ಕ್ ಹತ್ರ ಬಂದರೆ ಸೊ ನಿಮಗೆ ಸೇವ್ ಮಾಡ್ಬೋದು ಬ್ರಷಸ್ ಏನು ಡಿಸೈನ್ ಮಾಡಿರ್ತೀರ ಅದು. ಅಥವಾ ಆರೋ ಮಾರ್ಕ್ಸಲ್ಲಿ ಆರೋಸ್ ಅಂತ ಬಂದಾಗ ನಿಮಗೆ ಅದರಲ್ಲಿ ಆರೋ ಸ್ಪೆಷಲ್ ಅಂತ ಹೋದಾಗ ಅದರಲ್ಲಿ ಯಾವ ಥರ ಆರೋ ಸ್ಪೆಷಲ್ಸ್ ಡಿಸೈನ್ಸ್ ಇದೆ ಅನ್ನೋ ಸಪ್ರೇಟ್ ಬಾಕ್ಸಲ್ಲಿ ಓಪನ್ ಆಗ್ತಾ ಇರುತ್ತೆ. ಅಥವಾ ಇದರಲ್ಲಿ ನೀವು ಇನ್ನೂ ಆ್ಯಡ್ ಆ್ಯಂಡ್ ಫಾರ್ವರ್ಡ್ ಆ ಥರ ಎಲ್ಲ ಹೋಗ್ಬೋದು. ನಿಮ್ಗೆ ಬೇರೆ ಬೇರೆ ಡಿಸೈನ್ ಶೇಪ್ಸ್ ಇರುತ್ತೆ, ನಿಮ್ಗೆ ಯಾವ ಥರ ಬೇಕಾಗುತ್ತೆ ಅದಕ್ಕೆ ಎಫೆಕ್ಟ್ಸ್ ಎನಿ ಡಿಸೈನ್ ಶೇಪ್ಸ್ ಹಾಕೋಬೋದು. ಸೊ ಆ ಥರ ನಿಮ್ಗೆ ಏನೇನು ಡಿಸೈನ್ ಬೇಕಾ ಆ ಥರ ಡಿಸೈನ್ ಹೋಗ್ಬೋದು. ಫಾರ್ವರ್ಡ್ ಹೋಗ್ತಾನೆ ಫಾರ್ವರ್ಡ್ ಹೋಗ್ಬೋದು. ಇಷ್ಟು ಡಿಸೈನ್ಸ್ ಇದೆ. ಅದ್ರ ಬಿಟ್ಟು ಬೇರೆ ಡಿಸೈನ್ಸ್ ಏನಾದ್ರು ಬೇಕು ಅಂತಂದ್ರೆ ಇಲ್ಲಿ ಆರೋ ಮಾರ್ಕ್ ಹತ್ರ ಕ್ಲಿಕ್ ಮಾಡಿದ್ರೆ ನೋಡಿ ಆ ಥರ ಶೇಪ್ಸ್ ಡಿಸೈನ್ಸ್ ಎಲ್ಲ ಅಪ್ಲೈ ಆಗ್ತಾ ಇರುತ್ತೆ. ನಿಮ್ಗೆ ಯಾವ ಥರ ಬೇಕಾ ಅದು ಸೆಲೆಕ್ಟ್ ಮಾಡ್ಬೋದು. ಇಮೇಜ್ ಬ್ರಷ್ ಥರ ಬೇಕಾ, ಫ್ಲವರ್ ಡಿಸೈನ್ ಥರ ಎಲ್ಲ ಇದೆ ನೋಡಿ, ಆ ಥರ ಎಲ್ಲ ಡಿಸೈನ್ಸ್ ಮಾಡ್ತಾ ಹೋಗ್ಬೋದು. ಒಂದು ಸ್ಟ್ರೈಟ್ ಲೈನಲ್ಲಿ ನಿಮಗೆ ಡಾಟೆಡ್ ಲೈನ್ಸ್ ಥರ ಎಲ್ಲ ತಗೊಳ್ಳೋದಿರುತ್ತೆ, ಡಿಸೈನ್ಸ್ ಮಾಡೋದಿರುತ್ತೆ. ಆ ಥರ ಡಿಸೈನ್ಸ್ನ ತಗೊಳ್ತೀವಿ. ಹಾಗೆ 3D ಅಂತ ಹೇಳಿದೆ. 3D ಅಂತ ಬಂದಾಗ ನಾವು ಯಾವುದ್ರಲ್ಲಿ ಬರುತ್ತೆ, ಸ್ಟೈಲ್ಸ್ ಅಂತ ಇರುತ್ತೆ. ಸ್ಟೈಲ್ಸಲ್ಲಿ ನಿಮಗೆ ರೆಡಿ ಡಿಸೈನ್ಸ್ ಇರುತ್ತೆ. ಅದು ಬಿಟ್ಟು ನಾನು ಇಲ್ಲಿ ಬಂದರೆ 3D ಅಂತ ಎಫೆಕ್ಟ್ಸ್ ಅಂತ ಇರುತ್ತೆ. ಸೊ ಏನಿವ ಶೇಪ್ಸ್ ಡಿಸೈನ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಅದ್ರ ಶೇಪ್ಸ್ಗೆ ನಾವು ಡಿಸೈನ್ ಆಗ್ತಾ ಹೋಗ್ಬೋದು. ಸೊ ನಾನು ಲಾಸ್ಟ್ ವಿಡಿಯೋ ಹೇಳ್ತೀನಿ ಅಂತ ಹೇಳಿದೆ, ಹೇಳೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಟಿನ್ಯೂ ಮಾಡಿದ್ದೀನಿ. ಅದ್ರ ಜೊತೆಗೆ ಕೆಲವೊಂದು ಬ್ರಷ್ ಡಿಸೈನ್ ಚೇಂಜ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಸೊ ನೋಡಿ ಈ ಥರ ಶೇಪ್ ಚೇಂಜ್ ಮಾಡ್ತಾ ಹೋಗ್ಬೋದು. ಇದ್ರ ಜೊತೆಗೆ ಈಗ ನಾನು ಆ್ಯಂಕರ್ ಪಾಯಿಂಟ್ಸ್ ನೋಡಿ, ಇದರಲ್ಲೂ ಕೂಡ ನಮ್ಗೆ ಆ್ಯಂಕರ್ಸ್ ಪಾತ್ ಅಂತ ಇರುತ್ತೆ, ಇಲ್ಲಿ ಆ್ಯಂಕರ್ಸ್ ಅಂತ ಇರುತ್ತೆ. ನಾನು ಜಸ್ಟ್ ಯಾವ ಪಾಯಿಂಟಲ್ಲಿ ಬೇಕು ಅನ್ನೋದು ಒಂದು ಡೈರೆಕ್ಟ್ ಸೆಲೆಕ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಆ ಪಾತ್ ಕ್ಲಿಕ್ ಮಾಡಿ ಜಸ್ಟ್ ಮೂವ್ ಮಾಡಿದ್ರೆ ಇನ್ನೊಂದು ಪಾತ್ ಏನಿರುತ್ತೆ ಆ್ಯಂಕರ್ ಅದು ಹಾಗೆ ಫ್ರೀಸ್ ಆಗಿರುತ್ತೆ. ನಿಮ್ಗೆ ಇದು 360 ಡಿಗ್ರಿಲಿ ನಿಮಗೆ ಯಾವಾಗ ಬೇಕಾ ಆ ಥರ ನೀವು ಏನು ಸೈಜಲ್ಲಿ ಬೇಕೋ ಆ ಸೈಜ್ಗೆ ರೊಟೇಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಈ ಪಾತಲ್ಲಿ ಆ್ಯಂಕರ್ ಸೆಲೆಕ್ಟ್ ಮಾಡಿದ್ರೆ ಆ ಪಾತ್ ಫ್ರೀಸ್ ಆಗಿರುತ್ತೆ. ನೆಕ್ಸ್ಟ್ ಪಾತ್ ಏನಿರುತ್ತೆ ಇದು 360 ಡಿಗ್ರಿ ನಿಮ್ಗೆ ರೊಟೇಟ್ ಮಾಡ್ತಾ ಬರ್ಬೋದು. ಸೊ ಹಾಗೆ ನಮಗೆ ಇದು ರೆಕ್ಟ್ಯಾಂಗಲ್ ಅಂತ ತಗೊಂಡಾಗ ಸೊ ನಿಮಗೆ ಇಲ್ಲಿ ಇಲಿಸ್ಟ್ರೇಟರ್ CC ಅಂತ ಬಂದಾಗ ಇಲ್ಲಿ ನಿಮ್ಗೆ ಒಳಗಡೆ ನೋಡಿದ ಆ್ಯಂಕರ್ ಪಾಯಿಂಟ್ಸ್ ಇದು ಅಪ್ಲೈ ಆಗಿರುತ್ತೆ. ಜಸ್ಟ್ ಆ ಪಾಯಿಂಟಲ್ಲಿ ಕ್ಲಿಕ್ ಮಾಡಿದ್ರೆ 4 ಕಾರ್ನರ್ ನಿಮ್ಗೆ ಏನಿದೆ ಅದು ರೀಶೇಪ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ. ಸರ್ಕಲ್ ಥರ ನಿಮಗೆ ಬೇರೆ ಬೇರೆ ಶೇಪ್ಸ್ ಆ ಥರ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ನಾನು ಬೇರೆ ಬೇರೆ ಹ್ಯಾಂಡಲ್ಸ್ ಮೂಮೆಂಟ್ ಥರ ತೊಗೊಂಡೋಗ್ಬೋದು ನೋಡಿ, ರೀಶೇಪ್ ಚೇಂಜ್ ಆಗ್ತಾ ಇದೆಯಲ್ವ. ಸೊ ಆ ಥರ. ಅಥವಾ ನಿಮಗೆ ಒಂದೇ ಪಾಯಿಂಟಲ್ಲಿ ಅಂತಂದಾಗ ನಾವು ಜಸ್ಟ್ ಆ ಪಾಯಿಂಟ್ ಅಷ್ಟೇ ನಾನು ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಮಾಡಿದ್ರೆ ಆ ಪಾಯಿಂಟ್ ಅಷ್ಟೇ ನನಗೆ ಮೂವ್ ಆಗ್ತಾ ಹೋಗಬೇಕಾಗುತ್ತೆ. ಸೊ ಅವಾಗ ಏನು ಮಾಡಬೇಕಾಗುತ್ತೆ, ಒಂದು ಡೈರೆಕ್ಟ್ ಸೆಲೆಕ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ಪಾತ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಪಾತಲ್ಲಿ ನಿಮ್ಗೆ ಅಪ್ಲೈ ಆಗ್ತಾ ಬರುತ್ತೆ. ಯಾವ ಪಾತ್ ಸೆಲೆಕ್ಟ್ ಮಾಡ್ತಾರೆ ಡಬಲ್ ಕ್ಲಿಕ್ ಕೊಟ್ಟರೆ ನಿಮ್ಗೆ ನೋಡಿ ಬೇರೆ ಬೇರೆ ಶೇಪ್ ಚೇಂಜ್ ಮಾಡ್ತಾ ಹೋಗೋದು. ಇಲ್ಲಿ ಪಾಯಿಂಟ್ ಕ್ಲಿಕ್ ಮಾಡಿದ್ರೆ ಇದು ಪಾತ್ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಆ ಪಾತ್ನ ತಗೊಂಬಂದು ಈ ಪಾತಿಗೆ ಜಾಯಿಂಟ್ ಥರ ಶೇಪ್ಸ್ ಚೇಂಜ್ ಮಾಡ್ತೀನಿ ಅಂದರೆ ಅದರೆಲ್ಲ ಚೇಂಜಸ್ ಮಾಡೋದಿರುತ್ತೆ. ಅಥವಾ ರೀಶೇಪ್. ಸೊ ನಾವು ಹೇಗೆ ಶೇಪ್ ಚೇಂಜ್ ಮಾಡ್ತಾ ಹೋಗ್ತೀವಿ ಅನ್ನೋದು ಶೇಪ್ಸ್ ಮಾಡ್ತಾ ಹೋಗ್ಬೋದು. ಅದೇ ಥರ ಈ ಥರ ಹ್ಯಾಂಡಲ್ ಪಾಯಿಂಟ್ ಇದು ಕೂಡ ನಾನು ಲಾಸ್ಟಲ್ಲಿ ತೋರಿಸಿದೆ ಪಾಯಿಂಟ್ಸಲ್ಲಿ ಲಾಸ್ಟ್ ವಿಡಿಯೋದಲ್ಲಿ. ಬಟ್ ಇದು ಸ್ವಲ್ಪ ಡಿಫ್ರೆನ್ಸ್ ಅಂತಂದಾಗ ನಿಮಗೆ ಇದು ಆ್ಯಂಕರ್ಸ್ ಎಲ್ಲ ಇರುತ್ತೆ. ಈಗ ಈ ಥರ ಪಾಯಿಂಟ್ ಅಪ್ಲೈ ಮಾಡಿದಾಗ ನಿಮಗೆ ಇಲ್ಲಿ ಮೇಲ್ಗಡೆ ನಮಗೆ ಒಂದು ಕಂಟ್ರೋಲ್ ಪ್ಯಾನಲ್ ಅಂತ ಏನು ಹೇಳ್ತೀವಿ, ಅದು ಪ್ಯಾನಲ್ಲಿ ಅಲೈನ್ಮೆಂಟ್ ಎಲ್ಲ ಇರುತ್ತೆ. ಸೊ ನಾವು ಇಲ್ಲಿ ಕನ್ವರ್ಟ್ ಮಾಡೋದಾದ್ರೆ ಕನ್ವರ್ಟ್ ಮಾಡ್ಕೋಬೋದು. ಶೇಪ್ಸ್ ರೀಶೇಪ್ ಚೇಂಜ್ ಮಾಡೋದಿರುತ್ತೆ. ಸೊ ಹಾಗೆ ಅದನ್ನ ಡಿಲೀಟೆಡ್ ಬೇರೆ ಶೇಪ್ ಚೇಂಜ್ ಮಾಡಿ ಕನ್ವರ್ಟೆಡ್ ಮಾಡೋದ್ರೆ ಅದ್ರ ಕನ್ವರ್ಟ್ ಟು ಕರ್ವ್ಸ್ ಆ್ಯಂಕರ್ ಪಾಯಿಂಟ್ಸ್ಗೆ ಸ್ಮೂತ್ನೆಸ್ ಮಾಡ್ಬೋದು. ಅಥವಾ ಇದು ಸೆಲೆಕ್ಟೆಡ್ ಕಾರ್ನರ್ ಆ ಥರ ಪಾಯಿಂಟಿಗೆ ತೊಗೋಬೋದು. ಸೊ ನಿಮ್ಗೆ ಆ ಥರ ಡಿಸೈನ್ ಚೇಂಜ್ ಮಾಡೋದಾದ್ರೆ ಇಲ್ಲಿ ಆ್ಯಂಕರ್ ಪಾಯಿಂಟಲ್ಲಿ ತೊಗೊಂಡೋಗ್ಬೋದು. ಅದೇ ಥರ ಎನಿ ಶೇಪ್ ನಾನು ಈ ಶೇಪ್ ತೊಗೊಂಡೋಗ್ಲೂ ಅಷ್ಟೇ ಫಸ್ಟ್ ಏನು ಮಾಡಬೇಕಾಗುತ್ತೆ, ಡೈರೆಕ್ಟ್ ಸೆಲೆಕ್ಷನ್ಸ್ ಪಾತ್ ಆ್ಯಂಕರ್. ನೀವು ಪಾತ್ ಆ್ಯಂಕರ್ ಅಪ್ಲೈ ಮಾಡಿಲ್ಲ ಅಂದರೆ ಏನಾಗುತ್ತೆ ಆ್ಯಂಕರ್ ಪಾಯಿಂಟು, ಆವಾಗ ನಿಮ್ಗೆ ಇದು ಇದು ಏನು ಹೇಳಿದೆ ಕಂಟ್ರೋಲ್ ಪ್ಯಾನಲ್ ಅನ್ನೋದು ತೋರಿಸ್ತಾರಲ್ಲ. ಓಕೆ. ಸೊ ಅದರಲ್ಲಿ ಅಷ್ಟೇ ನಿಮಗೆ ಕಾರ್ನರ್ ರೆಡಿಯೂಸ್, ನೀವು ಯಾವ ಕಾರ್ನರ್ ಸೆಲೆಕ್ಟ್ ಮಾಡ್ತೀರೋ ಅದು ಮಾತ್ರ ರೀಶೇಪ್ ಚೇಂಜ್ ಮಾಡ್ತಾ ಬರ್ತೀನಿ. ಅದರಲ್ಲಿ ಕಾರ್ನರ್ಸ್ ಅಂತ ಇರುತ್ತೆ, ರೆಡಿಯೂಸ್ ಮಾಡ್ತಾ ಬರ್ಬೋದು. ಸೊ ಈ ಥರ ಚೇಂಜ್ ಆಗ್ತಾ ಇರುತ್ತೆ. ಯಾವ ಪಾಯಿಂಟ್ಸ್ ಇಟ್ಕೊಂಡು ಅಪ್ಲೈ ಸೆಲೆಕ್ಟ್ ಮಾಡಿರ್ತಾರೋ ಆ ಪಾತಲ್ಲಿ ನೋಡಿ ಈ ಥರ ಈಸಿಯಾಗಿ ನಿಮಗೆ ಶೇಪ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ನಿಮ್ಗೆ ಯಾವ ಥರ ಶೇಪ್ಸ್ ಬೇಕಾಗುತ್ತೆ ನೋಡಿ, ಈಸಿ ವೆರಿ ಸಿಂಪಲ್ ಆಗಿ ನಾವು ಶೇಪ್. ನೆಕ್ಸ್ಟ್ ಅದೇ ಥರ ನಾವು ಇದನ್ನ ರೀಶೇಪ್ ಚೇಂಜ್ ಮಾಡ್ತಾ ಹೋಗ್ತೇನೆ ಅಂದರೆ ಪಾಯಿಂಟ್ ಆ್ಯಂಕರ್ ಪಾಯಿಂಟಲ್ಲಿ ಡೈರೆಕ್ಟ್ ಸೆಲೆಕ್ಷನ್ ತಗೋತಾರೆ ನೋಡಿ. ಇದನ್ನ ಸ್ವಲ್ಪ ಹ್ಯಾಂಡಲ್ಸ್ ಮೂಮೆಂಟ್ ಮಾಡ್ತಾ ಬಂದರೆ ಇಲ್ಲಿ ಹ್ಯಾಂಡಲ್ಸ್ ಅಂತ ಇರುತ್ತೆ ಆ್ಯಂಕರಲ್ಲಿ. ಅಂದರೆ ಈ ಥರ ಏನು ಬರುತ್ತೆ ಇದನ್ನೆಲ್ಲ ಹ್ಯಾಂಡಲ್ಸ್ ಅಂತ ಹೇಳ್ತೀವಿ. ಸೊ ಆ ಥರ ರೀಶೇಪ್ ಚೇಂಜ್ ಮಾಡ್ತಾನೆ ಹೋಗ್ಬೋದು. ನಮಗೆ ಏನು ಶೇಪ್ಸ್ ಬೇಕಾಗುತ್ತೆ ಆ ಥರ
ನೆಕ್ಸ್ಟ್ ಅದೇ ಥರ ಬೇರೆ ಬೇರೆ ಶೇಪ್ಸ್ ಡಿಸೈನ್ ಕ್ರಿಯೇಟ್ ಮಾಡಿರ್ತೀನಿ ಅಂತಂದರೆ ಅದಕ್ಕೆ ಏನಾದ್ರು ಕಲರ್ ಫಿಲ್ ಮಾಡಬೇಕಂದ್ರೆ ಈ ಕಲರ್ ಫಿಲ್ ಮಾಡ್ತೀನಿ ಅಂದರೆ ಕಲರ್ ಫಿಲ್ ಮಾಡಿದ್ದೀವಿ. ಜಸ್ಟ್ ಇದು ಮಧ್ಯದಲ್ಲಿ ನಾನು ಡಿಸೈನ್ಸ್ ಆಗಿ ಈ ಶೇಪ್ಸ್ನ ತೊಗೊಂಡೋಗ್ತಾ ಇದ್ದೀನಿ ಅಂದರೆ ಶೇಪ್ ತೊಗೊಂಡೋಗ್ಬೋದು. ಸೊ ಈ ಕಲರ್ಸ್ ಏನು ಸೊ ಇದು ಮುಂದೆ ಇದೆ ಹಿಂದೆ ಹೋಗ್ಬೇಕಾಗತ್ತೆ ಆ ಥರ ಏನಾರು ಇತ್ತು ಅಂತಂದರೆ ನೀವು ಆಬ್ಜೆಕ್ಟಲ್ಲಿ ಹೋಗಿ ಆಬ್ಜೆಕ್ಟಲ್ಲಿ ಇಲ್ಲಿರುತ್ತೆ. ಸೊ ಅರೇಂಜ್ ಅಂತ ಇರುತ್ತೆ, ಅರೇಂಜಲ್ಲಿ ನೀವು ಇದು ಕಂಟ್ರೋಲ್ ಪ್ಲಸ್ ಬ್ರಾಕೆಟ್ ಅಂತ ಇರುತ್ತೆ ಅಲ್ಲಿ ತೊಗೋಬೋದು, ಅಥವಾ ಶಾರ್ಟ್ಕಟ್ ಕೀಲಿ ಅಥವಾ ಸೆಂಟ್ ಟು ಬ್ಯಾಕ್ ಫ್ರಂಟ್ ಟು ಬ್ಯಾಕ್. ಸೊ ನೆಕ್ಸ್ಟ್ ಅದನ್ನ ನಾವು ಡೂಪ್ಲಿಕೇಟ್ ಮಾಡ್ತೀನಿ ಅಂದರೆ ಇದು ಆಲ್ಟ್ ಆ್ಯಂಡ್ ಡ್ರ್ಯಾಗ್ ಮಾಡ್ಕೊತೀನಿ. ಸೊ ನಿಮ್ಗೆ ಅದನ್ನ ರೊಟೇಟ್ ಬೇಕಂದ್ರೆ ಮತ್ತೆ ಶೇಪ್ಸಸ್ ಸಾಲ್ಟ್. ಸೊ ಇದನ್ನ ಮತ್ತೆ ರೊಟೇಷನ್ ಮಾಡ್ಕೊತೀನಿ ಅಂತಂದರೆ ಈ ಹ್ಯಾಂಡಲಲ್ಲಿ ರೊಟೇಟ್ ಮಾಡ್ತಾ ಬರ್ತೀರ. ನೆಕ್ಸ್ಟ್ ಇದಕ್ಕೆ ಇನ್ಸೈಡ್ ವೈಟ್ ಕಲರ್ಸ್ ಮಾಡ್ತೀನಿ ಅಂದರೆ ಫಿಲ್ ಮಾಡ್ತೀನಿ ಅಂದರೆ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಡಬಲ್ ಕ್ಲಿಕ್ಸ್ ವೈಟ್ ಓಕೆ ಕೊಟ್ಟರೆ ನೋಡಿ ಈ ಥರ ವೈಟ್ ಡಿಸೈನ್ಸ್ ಕಲರ್ ಫಿಲ್ ಮಾಡಿದಾಗ ಯಾವ ಥರ ಕಾಣುತ್ತೆ ಅನ್ನೋದಿರುತ್ತೆ. ಸೇಮ್ ಅದನ್ನೇ ನೀವು ಡೂಪ್ಲಿಕೇಟ್ ಕ್ರಿಯೇಷನ್ ಮಾಡ್ತೀನಿ ಅಂದರೆ ಇನ್ನೊಂದು ಕಂಟ್ರೋಲ್-C ಕಾಪಿ ಆ್ಯಂಡ್ ಕಂಟ್ರೋಲ್-V ಪೇಸ್ಟ್ ಮಾಡಿರ್ತೀರ, ಅದರ ಸೈಜ್ ಕಡಿಮೆ ಮಾಡ್ತಾ ಬರ್ತೀರ ಶಿಫ್ಟ್ ಇಟ್ಕೊಂಡು. ಸೊ ಈಗ ಇದು ಇನ್ಸೈಡ್ ಕಲರ್ಸ್ ಅಥವಾ ಔಟ್ಲೈನ್ ಕಲರ್ ಸ್ಟ್ರೋಕ್ ಸೈಜ್ ಏನಾದ್ರು ಚೇಂಜ್ ಮಾಡ್ತೀನಿ ಅಂದರೆ ಕ್ಯಾನ್ ಗೋ ಫಾರ್ ಸ್ಟ್ರೋಕ್ ಕಲರ್ಸ್. ಈಗ ಔಟ್ಲೈನ್ ಸೈಜ್ ಥಿಕ್ನೆಸ್ ಬೇಕಾದ್ರೆ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕಾದ್ರೆ ಥಿಕ್ನೆಸ್ ಕೊಡ್ಬೋದು. ಅವಾಗ ಸ್ವಲ್ಪ ನಿಮಗೆ ಎಫೆಕ್ಟ್ ಬೇರೆ ಬೇರೆ ಥರ ಕಾಣುತ್ತೆ. ಅಲ್ಲಿ ಹಿಂದೆಗಡೆ ವೈಟ್ ಬ್ಯಾಕ್ಗ್ರೌಂಡ್ಸ್ ಈ ಥರ ಇನ್ಸೈಡ್ ಕಲರ್ಸಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಈ ಥರ ಎಲ್ಲ ಬೇಸಿಕ್ ಶೇಪ್ಸ್ಗಳನ್ನ ಡಿಸೈನ್ಸ್ನ ನಾವು ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇನ್ನು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು.